ಕೊಳ್ತಿದ್ದಂತ ವೈಕುಂಠದಾಗ ನಾರದ ಸಂತ ಹೋದ್ರಂತ. ವೈಕುಂಠದೊಳಗ ನಾರಾಯಣ ಹರಿ ಅಂತ ಹೋದ್ರು. ಯಾವಾಗ ನಾರಾಯಣ ಹರಿ ಅಂತ ಹೋದ್ರು ಲಕ್ಷ್ಮೀದೇವಿ ಮುಂದೆ ಕುಂತಿದ್ಲು ವೈಕುಂಠದೊಳಗ. ನಾರದ ಕೇಳಿದಂತ, ನನ್ನ ತಂದೆ ವಿಷ್ಣುದೇವ ಎಲ್ಲದನವ ಅಂತ ಕೇಳಿದಂತ. ನಿನ್ನ ದೇವರು ಒಳಗೆ ಪೂಜೆ ಮಾಡ್ಕೊಳಕತ್ತಾನ ಅಂತಂತ. ಅಲ್ಲ, ಜಗತ್ನ್ಯಾಗ ವಿಷ್ಣುದೇವ ದೇವರು ಅಂತ ಹೇಳಿ ಎಷ್ಟೋ ಜನ ಪೂಜೆ ಮಾಡ್ಕೊಳ್ತಾರ, ಮತ್ತ ಅವೆಂತ ದೇವರನ್ನ ಪೂಜೆ ಮಾಡ್ಕೊಳತ್ತಾನ ಅನ್ನೋದು. ಯಾರ್ದು ನಾಲ್ಕು ಸಂತ ಹೇಳಿದ್ರಂತ, ಅದೆಂತ ದೇವರನ್ನ ಪೂಜೆ ಮಾಡ್ಕೊಳತ್ತಾನವ? ಇಲ್ಲ, ಅವನಿಗೆ ಮನಸ್ಸಿಗೆ ಬಂದ ದೇವರನ್ನ ಪೂಜೆ ಮಾಡ್ಕೊಳಕತ್ತಾನ. ಅವಾಗ ನಾರದ ಸಂತರು ಹೋದ್ರಂತ ವೈಕುಂಠದೊಳಗ. ವಿಷ್ಣು ದೇವನ ಕೇಳಿದಂತ, ಭಗವಂತ ಮತ್ತ ನೀನು ಪೂಜೆ ಮಾಡ್ಕೊಳತ್ತಿ ಅಂತಲ್ಲ? ಹೌದಪ್ಪ. ನೀ ಯಾರನ್ನ ಪೂಜೆ ಮಾಡ್ಕೊಳಂತಿ ಅಂತ ಕೇಳಿದಂತ. ನಿನಗೆ ಹೆಂಗ ನಾವು ದೇವರಾಗ್ಯದೇವಿ, ನನ್ನ ದೇವ್ರು ಅದಾರಪ್ಪ, ಅವ್ರನ್ನ ನಾವು ಪೂಜೆ ಮಾಡ್ಕೊಳತ್ತೀನಿ ಅಂದಂತ ದೇವ್ರು. ಯಾರ? ವಿಷ್ಣು ದೇವ ಹೇಳಿದಂತ, ನನ್ನ ದೇವರನ್ನ ನಾವು ಪೂಜೆ ಮಾಡ್ಕೊಳತ್ತೀನಿ ಅಂದಂತ. ನಿನ್ನ ದೇವರು ಯಾರು ಅಂತ ಕೇಳಿದಂತ. ಬಾ ನನ್ನ ವೈಕುಂಠದೊಳಗೆ. ನಾರದ ಸಂತನ ಕರ್ಕೊಂಡು ಹೋದ್ರಂತೆ. ನಾರದ ಸಂತನ ಕರ್ಕೊಂಡು ಹೋಗಿ ತೋರಿಸಿದ್ರು. ಯಾರನ್ನ ತೋರಿಸಿದ್ರು? ವಿಷ್ಣುದೇವ ಯಾರನ್ನ ತೋರಿಸಿದ? ಬಸವಣ್ಣವರ ಮೂರ್ತಿ ತೋರಿಸಿದ. ಅಕ್ಕ ಮಹಾದೇವಿ ಮೂರ್ತಿ ತೋರಿಸಿದ. ವಿಷ್ಣುದೇವ ತೋರಿಸ್ತಾನೆ ಇದನ್ನು. ತನ್ನ ನಾರದ ಸಂತರ ಮೂರ್ತಿ ತೋರಿಸಿದ. ಸಂತ ಶರಣರನ್ನ ಅವನಿಗೆ ಬೇಕಾದ ಮೂರ್ತಿಗಳನ್ನೆಲ್ಲ ಮಾಡಿಟ್ಟಿದ್ದಂತ ದೇವರು. ಏನು ಭಕ್ತಿ ಮಾಡಿದ್ರಲ್ಲ, ಇವರನ್ನೆಲ್ಲ ಮೂರ್ತಿ ಮಾಡಿ ಅವಕ್ಕ ವಿಭೂತಿ ಗಂಧ ಪುಷ್ಪಗಳ ಏರಿಸಿ ಉದನ ಕಡ್ಡಿ ಬೆಳಗ್ತಿದ್ದ ಅಂತ. ಹೇ ದೇವಾ, ಹೇ ವಿಷ್ಣು ದೇವ, ಜಗತ್ತನ್ನ ನಿನ್ನ ದೇವರ ಅಂತ ಹೇಳಿ ನಿನ್ನ ಪೂಜೆ ಮಾಡ್ತಾರ, ನೀ ಇಂಥವ್ರನ್ನೆಲ್ಲ ಪೂಜೆ ಮಾಡ್ತಿಲ್ಲ ಅಂದಂತ. ಯಾರ? ನಾರ ಸಂತ್ರ ಅಂದಂತ ವಿಷ್ಣುದೇವನಿಗೆ. ವಿಷ್ಣುದೇವೇನಂದ, ನನ್ನ ಯಾರ ದೇವ್ರಂತ ನನ್ನ ಪೂಜೆ ಮಾಡ್ತಾರ ಅವರನ್ನ ಒಂದು ದಿನ ನಾನು ಪೂಜೆ ಮಾಡ್ಕೊಂತೀನಿ ಅಂದಂತ ದೇವರು. ಅವರನ್ನ ನಾ ಪೂಜೆ ಮಾಡ್ಕೊಂತೇನೆ ಅಂತ. ನನ್ನ ಮನಸಾರ ಯಾರ ಪ್ರೀತಿ ಮಾಡ್ತಾರಲ್ಲ ಅವರನ್ನ ನನ್ನ ಹೃದಯದೊಳಗೆ ಇಟ್ಕೊಂತೇನೋ ಅವರನ್ನ ನನ್ನ ದೇವ್ರು ಅಂದಂತ ದೇವ್ರು. ಇದಕ್ಕೆ ದೇವತ್ವ ಅಂತಾರ. ದೇವ್ರ ಎಂತವನು? ಕರುಣಾಸಾಗರ ದೇವರು, ದೀನ ದಯಾಳ ದೇವರು. ಒಬ್ಬ ವಿಶ್ವಾಸ ಇಡಬೇಕು ದೇವ್ರ ಮ್ಯಾಲ. ಹೆಂಗ? ಒಬ್ಬ ತಾಯಿ ಗರ್ಭಿಣಿ ಇರ್ತಾಳ, ಆ ಗರ್ಭದಳ, ಆ ಗರ್ಭದ ಖುಷಿನ ಮ್ಯಾಲ ವಿಶ್ವಾಸ ಇಟ್ಟಾಳ. ಅದು ಹೆಣ್ಣಂತರ ವಿಶ್ವಾಸ ಇಟ್ಟಾಳ? ಅದು ಗಂಡ ಕೂಸರ ಅಂತ ತಿಳ್ಕೊಂಡಾಳ? ಇಲ್ಲ, ನನ್ನ ಕೂಸು ಎಷ್ಟು 7 ತಿಂಗಳಾತು, 9 ತಿಂಗಳಿಗೆ ಬಂತು. 9 ತಿಂಗಳಿಗೆ ಬಂದಾಗಾದ್ರು ಅದು ಗಂಡರ ಹೆಣ್ಣರಂತ ಗೊತ್ತಾಗೈತಿನ? ಗೊತ್ತಾಗಿಲ್ಲ. ಆಕೆ ಅಂತಾಳ, ತಾಯಿ ಏನಂತಾಳ? ಭಗವಂತ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ, ನನ್ನ ಕೂಸು ನನ್ನಿಂದ, ನನ್ನ ಒಳಗಿಂದ ಚಂದಾಗಿ ಪಾರಾಗಿ ಬರಲಿ ಅಂತ ಕೇಳ್ಕೊಂತ. ನನ್ನ ಕೂಸ ಚಂದಾಗಿ ಪಾರ ಮಾಡುವ ಪರಮಾತ್ಮ ಅಂತ ಕೇಳ್ಕೊಂತಾಳ. ಏನಂತಾಳ ದೇವರಿಗೆ? ಏ ಕರುಣಾಸಾಗರ, ಏ ಭಕ್ತವತ್ಸಲ, ಏ ಪರಬ್ರಹ್ಮ ಪರಮಾತ್ಮ ಅಂದಾರ. ನಿನಗ ಅನಾಥರ ನಾಥನಂದಾರೋ. ಈ ನನ್ನ ಖುಷಿನ ಮ್ಯಾಲ ನಿನ್ನ ದಯಾ ಇರ್ಲಿ, ನಿನ್ನ ಸದ್ಗುಣತೆ ಇದ್ರ ಮ್ಯಾಲ ಆಶೀರ್ವಾದ ಮಾಡು ಪರಮಾತ್ಮ, ಈ ಖುಷಿನ ಪಾರ್ ಮಾಡು ಅಂತ ಕೇಳ್ತಾಳ ಒಬ್ಬ ತಾಯಿ ಅದವಳು. ಆದ್ರೆ ಏನಂತಾನ ಪರಮಾತ್ಮ ನೋಡು, ಆ ಕೂಸು ಹೆಣ್ಣು ಅಂತ ಗೊತ್ತಿಲ್ಲ, ಗಂಡು ಅಂತ ಗೊತ್ತಿಲ್ಲ, ಅದ್ ಹಂಗ ಪಿಂಡ ಐತಂತ ಗೊತ್ತಿಲ್ಲ. ವಿಶ್ವಾಸ ಇಟ್ಟಾಳ ತಾಯಿ. ಹಂಗ ದೇವ್ರ ಏನಂತಾನ? ನನ್ನ ಮ್ಯಾಲ ನೀ ಜೇರ ಕಡ್ತ ಹಂಗ ವಿಶ್ವಾಸ ಇಟ್ಟಿದ್ದ ಕರೆ ಇದ್ರ ನಿನ್ನ ಬಿಟ್ಟ ನಾನಿಲ್ಲ, ನನ್ನ ಬಿಟ್ಟ ನೀನಿಲ್ಲ ಅಂತಾನ ಪರಮಾತ್ಮ. ವಿಶ್ವಾಸ ಇಡ್ಬೇಕಂತ. ಹೆಂಗ? ಒಂದ ಕೂಸಿನ ಮ್ಯಾಲ ಹೆಂಗ ಭರವಸೆ ಇಟ್ಟಿರ್ತಾಳ ತಾಯಿ, ಹಿಂಗ ವಿಶ್ವಾಸ ಇಟ್ಟಿದ್ದ ಕರೆ ಇದ್ರ ನಿನ್ನ ಮನಿ ಒಳಗ ಏನೋ ಅಡತಡಿ ಬಂದ್ರು ಕೂಡ
ಹಾ ಏನೋ ಅನಾಹುತ ನಡಿತೈತಿ ಅಂದ್ರೂ ಕೂಡ ಅದನ್ನ ತರಬಿಡ ತೋರಿಸ್ತೇನೆ ಅಂತ ಪರಮಾತ್ಮ ಹೇಳ್ತಾನ ಕಲಾಂತ ಕೋಟಿ ಬ್ರಹ್ಮಾಂಡ. ಮನುಷ್ಯನಲ್ಲಿ ಯಾವ ಬುದ್ಧಿ ಬೇಕಂದ್ರೆ ಈ ವಿಶ್ವಾಸ ಬೇಕಂತ. ಈ ವಿಶ್ವಾಸ ಎಲ್ಲಿ ತನ ಬರೋದಿಲ್ಲ ಅಲ್ಲಿ ತನ ಮನುಷ್ಯನಾಗಿ ಉಳಿಯೋದಿಲ್ಲ ಅಂತಾರ. ಮನುಷ್ಯನಾಗಿ ಉಳಿಯೋದಿಲ್ಲ ಅಂತಾರ. ಮತ್ ನಾವೇನು ಮನುಷ್ಯರಲ್ಲ ಅಂತೀರಿ ಸಂತರ ಅಂತೀರಿ. ನಿಮಗ ಇನ್ನು ಮನುಷ್ಯನ ಹವಾತಾಕ್ಯದ ಇನ್ನೂ ಮನುಷ್ಯರಾಗಿಲ್ಲ ಅಂತಾರೆ. ನಿಮಗ ಮನುಷ್ಯನ ಹವಾತಾಕ್ಯದ ಇನ್ನೂ ಮನುಷ್ಯರಾಗಿಲ್ಲ. ಮನುಷ್ಯರಾಗ್ಬೇಕಾದ್ರೆ ಮೊದಲ ಮನಸ್ಸೊತ್ತಿಟ್ಟುಕೊಂಡ ನಡೆಯವನಾಗು. ನೀ ಮನಸ್ಸೊತ್ತಿಟ್ಟುಕೊಂಡ ನಡೆಯವನಾಗು ಅಂದಾಗ ನೀನು ಮನುಷ್ಯ. ಅದಕ್ಕೆ ಬಸವಣ್ಣವ್ರು ಏನಂತಾರ, ದಯವಿಲ್ಲದೆ ಧರ್ಮ ಇವ್ಯಾವ ದಯ ಕೂಡಲ ಸಂಗಮ ದೇವ. ದಯಾ ಬೇಕು ಸಕಲ ಪ್ರಾಣಿಗಳ ಮ್ಯಾಗ, ಒಂದು ಇರ್ಬಿ ಮ್ಯಾಗೂ ದಯಾ ಬೇಕಂತ ಮನುಷ್ಯರಿಗೆ. ನಮಗ್ರಿ ಒಂದ್ ಇರ್ಬಿದ್ರ ಅದ ಕಾಲ ತುಳಿ ಕೊಂದಾದ್ರು ಹೋಗ್ಯೇನು, ಹೌದಿಲ್ಲ? ನಮ್ ಗುಣ ಎಂತವ್ದೈತಿ ನೋಡು. ಮನುಷ್ಯ ಗುಣ ಮನುಷ್ಯ ಶ್ರೇಷ್ಠ ಅಂತ ಹೇಳ್ಯಾರ. ಆದ್ರೂ ಮನುಷ್ಯನ ಗುಣ ಹೆಂಗೈತಿ? ದಯಾನ ಇಲ್ರಿ ಇದ್ರಂತೇಳಿ. ಅದಕ್ಕೆ ಬಸವಣ್ಣವ್ರು ಏನಂತಾರ, ನೀ 4 ವೇದ 6 ಶಾಸ್ತ್ರ 18 ಪುರಾಣ ತಿಳ್ಕೊಂಡ್ರು ಕೂಡ ದಯಾ ಇಲ್ಲಿಲ್ಲ ಅಂದ್ರ ಅದು ವ್ಯರ್ಥ ಅಂತ. ಅದು ಮನುಷ್ಯನಿಗೆ ವ್ಯರ್ಥ. ಅದಕ್ಕೆ ಏನ್ ಬೇಕ್ರಿ? ದಯಾ ಬೇಕು. ದಯಾ ಬೇಕಂತ ತತ್ವ.